ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರ. ಈ ವಿಡಿಯೋನಲ್ಲಿ ರಾಯರಿಗೆ ಅಭಿಷೇಕ ಮಾಡುವಂತಹ ವಿಧಾನದ ಬಗ್ಗೆ ಡೀಟೇಲ್ಸನ್ನು ಸಂಪೂರ್ಣವಾಗಿ ನೋಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ, ಕ್ಲಿಯರಾಗಿ ಗೊತ್ತಾಗುತ್ತೆ. ಅಭಿಷೇಕಕ್ಕೆ ಬೇರೆ ಎಲ್ಲ ದಿನಗಳಿಗಿಂತ ರಾಯರಿಗೆ ಅಭಿಷೇಕ ಮಾಡೋದಕ್ಕೆ ಗುರುವಾರ ಅತ್ಯಂತ ಪ್ರಶಸ್ತ್ಯವಾದಂತಹ ದಿನ ಅಂತ ಹೇಳ್ತಾರೆ. ರಾಯರಿಗೆ ಅಭಿಷೇಕ ಅಂತ ತಗೊಂಡ್ರೆ ಕ್ಷೀರಾಭಿಷೇಕ ಮಾಡ್ತೀವಿ, ಮತ್ತು ಪಂಚಾಮೃತ ಅಭಿಷೇಕ ಮಾಡ್ತೀವಿ, ಮತ್ತು ಗಂಧದಿಂದ ಅಭಿಷೇಕ ಮಾಡ್ತೀವಿ. ಕ್ಷೀರಾಭಿಷೇಕ ಅಂತಂದರೆ ಹಾಲನ್ನು ಕಾಯಿಸದೆ ಶುದ್ಧವಾದಂತಹ ಹಾಲಿನಿಂದ ಮಾಡುವಂತಹ ಅಭಿಷೇಕ. ಈ ಅಭಿಷೇಕವನ್ನು ಮಾಡಬೇಕು ಅಂತಂದರೆ ಮೊದಲು ನೀವು ವಿಗ್ರಹವನ್ನು ಮಡಿ ನೀರಿಂದ, ಅಂದರೆ ರಾಯರ ವಿಗ್ರಹ ಇರುತ್ತಲ್ಲ, ಅದನ್ನು ಮೊದಲು ನೀವು ಮಡಿ ನೀರಿನಿಂದ ತೊಳೆದು ಇಟ್ಕೋಬೇಕು. ಸಂಕಲ್ಪ ಮಾಡ್ಕೋಬೇಕು. ನಿಮ್ಮ ಕಷ್ಟಗಳೇನಿದೆ ಅದನ್ನು ಹೇಳಿಕೊಂಡು, ಯಾವ ಕಷ್ಟಗಳು ಕಳಿಬೇಕು ಅಂತ ಹೇಳಿ ರಾಯರಲ್ಲೇ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ರಾಯರ ವಿಗ್ರಹದ ಹತ್ರ ಅಕ್ಷತೆಯನ್ನು ಹಾಕಿ ಅಭಿಷೇಕ ಮಾಡುವ ಮೊದಲು ರಾಯರಿಗೆ ಶುದ್ಧೋದಕ ಸ್ನಾನ, ಅಂದರೆ ಅದೇನೇ ಮಡಿ ನೀರಿನಿಂದ ಮೊದಲು ರಾಯರಿಗೆ ಅಭಿಷೇಕವನ್ನು ಮಾಡಿ, ನಂತರ ಕ್ಷೀರದಿಂದ ಅಭಿಷೇಕವನ್ನು ಮಾಡಿ. ಅಭಿಷೇಕ ಮಾಡಿದಂತಹ ಹಾಲನ್ನು ಚೆಲ್ಲಬಾರ್ದು, ಅದನ್ನು ಕಾಯಿಸಿ ಮನೆ ಮಂದಿಯೆಲ್ಲ ಪ್ರಸಾದದ ರೀತಿ ಸ್ವೀಕಾರ ಮಾಡಿ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಮೊದಲು ವಿಗ್ರಹವನ್ನು ಸ್ವಚ್ಛವಾಗಿ ನೀರಿನಿಂದ ತೊಳ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಮೊದಲು ಶುದ್ಧೋದಕ ಸ್ನಾನ ಅಂತಂದರೆ ಒಂದು ಎಲೆ ತುಳಸಿಯನ್ನು ನೀರಿಗೆ ಹಾಕಿ ಆ ನೀರಿನಿಂದ ರಾಯರ ವಿಗ್ರಹಕ್ಕೆ ಮೊದಲು ಅಭಿಷೇಕ ಮಾಡಬೇಕು. ಅದಾದ ನಂತರ ನೀವು ಹಾಲಿನಿಂದ ಅಭಿಷೇಕ ಮಾಡಿ ಒಂದು ಕರ್ಪೂರದ ಮಂಗಳಾರತಿ ಅಥವಾ ಊದುಗಡ್ಡಿಯಿಂದ ಹೊಗೆಯನ್ನು ತೋರಿಸಿ ರಾಯರಿಗೆ ಅಭಿಷೇಕವನ್ನು ಸಮಾಪ್ತಿ ಮಾಡಿ, ಮತ್ತು ನೀವು ಶುದ್ಧೋದಕ ಸ್ನಾನ ರಾಯರಿಗೆ ನೀಡಿ ಅಭಿಷೇಕವನ್ನು ಮುಗಿಸಿ. ಅಭಿಷೇಕ ಮಾಡಿದಂತಹ ಹಾಲನ್ನು ಚೆಲ್ಲಬೇಡಿ, ಅದನ್ನು ಕಾಯಿಸಿ ಮನೆ ಮಂದಿಯೆಲ್ಲ ಪ್ರಸಾದದ ರೀತಿಯಲ್ಲಿ ಸ್ವೀಕಾರ ಮಾಡಿ. ಇದು ಕ್ಷೀರಾಭಿಷೇಕದ ಬಗ್ಗೆ. ಎರಡನೇದು ಪಂಚಾಮೃತ ಅಭಿಷೇಕ. ಈ ಅಭಿಷೇಕವನ್ನು ಆದಷ್ಟು ಹೆಣ್ಣು ಮಕ್ಕಳು ಮಾಡೋದಕ್ಕೆ ಹೋಗಬೇಡಿ. ಕಮೆಂಟ್ಸಲ್ಲಿ ಕೇಳ್ತಾನೆ ಇರ್ತೀರಾ, ನಮಗೆ ಅಭಿಷೇಕ ಮಾಡೋದಕ್ಕೆ ಇಷ್ಟ, ನಾವು ಮಾಡ್ಬೋದಾ ಅಂತಂದರೆ ಮಾಡಬೇಡಿ, ಅಂತಂದರೆ ಮಾಡಬಾರ್ದು. ಅದನ್ನು ಮೀರಿ ನಾವು ಮಾಡ್ತೀವಿ ಅಂತಂದರೆ, ಈಗ ನೀವೇನು ರಾಯರಿಗೆ ಬೇರೆ ಪೂಜೆಗಳು ಮಾಡ್ತಿರಲ್ಲ, ಅದರ ಫಲ ಎಲ್ಲೋ ಒಂದು ಕಡೆ ನೀವು ಅಭಿಷೇಕ ಮಾಡ್ತಾ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಹೆಣ್ಮಕ್ಳು ಅಭಿಷೇಕ ಮಾಡಬಾರ್ದು ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ ನೋಡಿ. ರಾಯರು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯತಿಗಳು ಅಂತಂದರೆ ಅವರು ಸನ್ಯಾಸಿಗಳು. ಯತಿಗಳಿಗೆ ತಮ್ಮದೇ ಆದಂತಹ ಕೆಲವು ನಿಯಮಗಳಿರುತ್ತೆ. ಸನ್ಯಾಸತ್ವ ಸ್ವೀಕಾರ ಮಾಡಿದಂಥವರು ಹೆಣ್ಮಕ್ಕಳನ್ನ ಸ್ಪರ್ಶಿಸೋ ಹಾಗೆ ಇಲ್ಲ, ಮತ್ತು ಹೆಣ್ಣುಮಕ್ಕಳು ಸಹ ಭಕ್ತಿಯಿಂದ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೋದೇ ಹೊರತು ಯತಿಗಳನ್ನು ಸ್ಪರ್ಶಿಸೋ ಹಾಗೆ ಇಲ್ಲ. ಈಗ ನೀವು ಅಭಿಷೇಕ ಮಾಡ್ತೀರಾ ಅಂತಂದರೆ ರಾಯರು ನಿಮ್ಮ ಅಭಿಷೇಕ ಸ್ವೀಕಾರ ಮಾಡಿದ್ದೇ ಆದಲ್ಲಿ ಅವೆಲ್ಲವೂ ಅವರ ಶಿರದಿಂದ ಪಾದದವರೆಗೂ ಸಹ ಸ್ಪರ್ಶಿಸುತ್ತೆ. ಮತ್ತು ಗೆಜ್ಜೆ ವಸ್ತ್ರನೂ ಸಹ ಯಾಕೆ ಏರಿಸಬಾರ್ದು ಹೆಣ್ಮಕ್ಳು ಅಂತ ಹೇಳ್ತಾರೆ ಅಂತಂದರೆ, ನೀವು ರಾಯರಿಗೆ ಬಟ್ಟೆಯನ್ನು ತೊಡಿಸಿದ ಹಾಗೆ. ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಬ್ಬರು ಸನ್ಯಾಸಿಗಳಿಗೆ ನಾವು ಸ್ನಾನವನ್ನು ಮಾಡಿಸಿ ಬಟ್ಟೆಯನ್ನು ತೊಡಿಸೋದು ಎಷ್ಟು ಅಪರಾಧನೋ ಅಷ್ಟೇ ಅಪರಾಧ. ಇದರಿಂದ ದೋಷ ತಗಲಿ ನಿಮಗೆ ರಾಯರ ಪೂಜೆಯ ಫಲ ಪ್ರಾಪ್ತಿ ಆಗೋದಿಲ್ಲ. ಗಂಡಸರ ಕೈಯಲ್ಲಿ ಮಾಡಿಸಿ. ಮನೆಯಲ್ಲಿ ಗಂಡಸಿದ್ರೆ ನಿಮ್ಗೆ ಅಷ್ಟು ರಾಯರಿಗೆ ಅಭಿಷೇಕ ಮಾಡಬೇಕು ಅನ್ನೋಂತಹ ಪ್ರೀತಿ ಇದ್ದರೆ ಬೇರೆ ಎಲ್ಲ ಪೂಜೆಯನ್ನು ನೀವು ಮಾಡಿ, ಅಲಂಕಾರ ಮಾಡಿ, ಧೂಪ ದೀಪ ನೈವೇದ್ಯ ಪ್ರತಿಯೊಂದನ್ನು ತೋರಿಸಿ, ಅದು ಯಾವುದಕ್ಕೂ ಅಡ್ಡಿ ಇಲ್ಲ. ಆದರೆ ಅಭಿಷೇಕ ಮಾತ್ರ ನೀವು ಮನೆಯಲ್ಲಿರುವಂತಹ ಗಂಡಸರ ಕೈಯಲ್ಲಿ ಮಾಡಿಸಿ ಸಂತೋಷ ಪಡಿ. ರಾಯರಿಗೆ ಅಭಿಷೇಕ ಮಾಡುವಂತಹ ಮೊದಲು ಗಂಡಸರು ಅಭಿಷೇಕ ಮಾಡುವಂಥವ್ರಿಗೆ ಕೆಲವೊಂದು ನಿಯಮಗಳಿದೆ. ರಾಯರಿಗೆ ಅಭಿಷೇಕ ಮಾಡುವಂತಹ ಮೊದಲು ನೀವು ಮಡಿ ಬಟ್ಟೆಯನ್ನು ಧರಿಸಿ ಹಣೆಯಲ್ಲಿ ಸ್ವಲ್ಪ ಗಂಧ ಇಟ್ಕೋಬೇಕು. ಮತ್ತು ಮೊದಲು ನೀವು ತುಳಸಿ ತೀರ್ಥವನ್ನು ಸೇವನೆ ಮಾಡಬೇಕು. ಯಾವ ಪ್ರಮಾಣದಲ್ಲಿರಬೇಕು ಈ ಅಭಿಷೇಕಕ್ಕೆ? ನಾವು ಪಂಚಾಮೃತ ಅಭಿಷೇಕ ಅಂತಂದರೆ ಹಾಲು, ಮೊಸರು, ತುಪ್ಪ ಎಲ್ಲನೂ ತೆಗೆದುಕೊಳ್ತೀವಲ್ವ, ಅದು ಯಾವ ಪ್ರಮಾಣದಲ್ಲಿರಬೇಕಪ್ಪ ಅಂತಂದರೆ, 1 ಲೋಟ ನಾವು ಹಾಲು ತೆಗೆದುಕೊಂಡ್ರೆ ಅದೇ ಲೋಟದಲ್ಲಿ ಅರ್ಧ ಮೊಸರು ತಗೋಬೇಕು, ಕಾಲು ಭಾಗ ಜೇನುತುಪ್ಪ ತಗೋಬೇಕು, ಮತ್ತು ಜೇನುತುಪ್ಪದಲ್ಲಿ ಅಂದರೆ ಕಾಲು ಭಾಗ, ಜೇನುತುಪ್ಪದಲ್ಲಿ ಕಾಲು ಭಾಗ ತುಪ್ಪ ಇರಬೇಕು. ಇದು ಸರಿಯಾದಂತಹ ಪ್ರಮಾಣ. ಅಂದರೆ 1 ಲೋಟ ಹಾಲಿಗೆ ಅದೇ ಲೋಟದಲ್ಲಿ ಅರ್ಧ ಮೊಸರು, ಕಾಲು ಲೋಟದಷ್ಟು ಜೇನುತುಪ್ಪ, ಅದರ ಕಾಲು ಭಾಗದಷ್ಟು ತುಪ್ಪ. ಇದು ಸರಿಯಾದಂತಹ ಪ್ರಮಾಣ ಅಂತ ಹೇಳ್ತಾರೆ. ಇದರಿಂದ ನೀವು ರಾಯರ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಆದ ನಂತರ ಅದರ ಮೇಲೆ ಸ್ವಲ್ಪ ಹಣ್ಣುಗಳನ್ನ, ನೀವೇನಾದರೂ ಹಣ್ಣುಗಳನ್ನ ಹಚ್ಚಿಟ್ಕೊಂಡಿರ್ತೀರಲ್ಲ, ಅದೇ ವಿಗ್ರಹದ ಮೇಲೆ ಫಸ್ಟು ಹಣ್ಣುಗಳನ್ನ ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಅದನ್ನು ಕದಲಿಸೋದಕ್ಕೆ ಮುಂಚೆ ನೀವು ಊದುಬತ್ತಿ ಅಥವಾ ಮಂಗಳಾರತಿಯಿಂದ ಆ ವಿಗ್ರಹಕ್ಕೆ, ಅಂದರೆ ಅಭಿಷೇಕ
ವಿಗ್ರಹಕ್ಕೆ ಬೆಳಗ್ಗೆ ಅಭಿಷೇಕವನ್ನು ಸಮಾಪ್ತಿ ಮಾಡಿ, ಅದಾದ ನಂತರ ಮತ್ತೊಂದು ತಟ್ಟೆಯಲ್ಲಿ ಒಂದು ಎಲೆ ತುಳಸಿಯನ್ನು ಇಟ್ಟು ಆ ಅಭಿಷೇಕ ಮಾಡಿರ್ತೀರಲ್ಲ ಆ ವಿಗ್ರಹವನ್ನು ಎತ್ತಿ ಆ ತಟ್ಟೆಗೆ ಇಟ್ಕೊಳ್ಳಿ. ಶುದ್ಧವಾದಂತಹ ನೀರಿನಿಂದ, ಶುದ್ಧವಾದ ನೀರು ಆಗಬೇಕು ಅಂದರೆ ಅದಕ್ಕೆ ನೀವು ಒಂದು ಎಲೆ ತುಳಸಿ ಹಾಕಲೇಬೇಕು. ಆ ನೀರಿನಿಂದ ವಿಗ್ರಹವನ್ನು ನೀವು ತೊಳ್ಕೊಂಡು ಅದಾದ ನಂತರ ಒರೆಸಿ ವಿಗ್ರಹವನ್ನು ಶುದ್ಧವಾದಂತಹ ಗಂಧ ಹಚ್ಚಿ, ಅಂಗಡಿಯಿಂದ ತಂದಿರ್ತೀರಲ್ಲ ಪೌಡರು ಅದನ್ನೆಲ್ಲ ಕಲಸಿ ಹಚ್ಚಬೇಡಿ. ಶುದ್ಧವಾದಂತಹ ತೇದಂತಹ ಗಂಧವನ್ನು ರಾಯರಿಗೆ ಹಚ್ಚಿ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂಗಳನ್ನ ಹಾಕಿ ಅಭಿಷೇಕ ಮಾಡಿರ್ತೀರ ಅಂತಂದಮೇಲೆ ನೀವು ಕಡ್ಡಾಯವಾಗಿ ಅವತ್ತಿನ ದಿನ ನೈವೇದ್ಯ ಏನಾದರೂ ಇಟ್ಟೇ ಇಡಬೇಕು. ಏನು ಇಷ್ಟೆಲ್ಲ ನಾವು ಅಭಿಷೇಕ ಮಾಡಿರ್ತೀವಿ, ಏನು ನಮಗೆ ಅದರಿಂದ ಪುಣ್ಯ ಫಲ ಪ್ರಾಪ್ತಿ ಆಗುತ್ತೆ ಅಂತಂದರೆ, ನಾವು ಏನು ಕಷ್ಟ ಇದೆ ಅಂತ ಹೇಳಿ ರಾಯರ ಹತ್ರ ಕೇಳಿಕೊಂಡು ನಾವು ಅಭಿಷೇಕ ಮಾಡ್ತೀವಲ್ವ, ಆ ಕಷ್ಟ ಆದಷ್ಟು ಬೇಗ ಕಳೆಯುತ್ತೆ. ಇಲ್ಲ ಏನಾದರೂ ನೀವು ಮನಸ್ಸಲ್ಲಿ ಆಸೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಅಭಿಷೇಕ ಮಾಡಿರ್ತೀರ ಅಂತಂದರೆ ಆದಷ್ಟು ಬೇಗ ನಿಮ್ಮ ಸಂಕಲ್ಪ ಈಡೇರುತ್ತೆ. ಒಂದು ಸಾರ್ತಿ ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡಿದಲ್ಲಿ ಒಂದು ಬಾರಿ ಮಂತ್ರಾಲಯಕ್ಕೆ ತೆರಳಿ ಆ ತುಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ನಮಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸರಿಯಾದಂತಹ ರೀತಿಯಲ್ಲಿ ಮಾಡಿ ಅದರ ಸಂಪೂರ್ಣ ಫಲಗಳನ್ನು ಅನುಭವಿಸಿ. ಆದಷ್ಟು ಈ ವಿಡಿಯೋಸ್ನ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋಸ್ಗಳು ಮುಂದೆ ರಾಯರಿಗೆ ಸಂಬಂಧಪಟ್ಟಂತೆಯೇ ಹಾಕ್ತಾ ಹೋಗ್ತೀನಿ. ನಮಸ್ಕಾರ.